ನಮಸ್ಕಾರ, ಆರ್ಫೆ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮಹಾದಾಯಿ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ವತಿಯಿಂದ ಮಾನ್ಯ ನವಲಗುಂದ ತಹಸೀಲ್ದಾರರಾದ ಶ್ರೀ ಆರ್ಯರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಮಾನ್ಯ ಕೇಂದ್ರ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ದೆಹಲಿ ಇವರಿಗೆ, ಕಾರ್ಮಿಕ ಮಂತ್ರಿಗಳಾದ ಶ್ರೀ ಸಂತೋಷ್ ಲಾಡ್ ಇವರಿಗೆ ಮನವಿ ಪತ್ರ ಕೊಡಲಾಯಿತು ಮತ್ತು ಮಹಾದಾಯಿ ಕಳಸಾ ಬಂಡೂರಿ ಕಾಮಗಾರಿಗೆ ಬೇಗ ಕಾನೂನು ಸಮಸ್ಯೆಯನ್ನು ಬಗೆಹರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಹಾಗೂ ನವಲಗುಂದ ತಾಲೂಕು ಅಳಗವಾಡಿ ಗ್ರಾಮದಲ್ಲಿ ಶ್ರೀ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿಯವರ ಮೂರ್ತಿಗೆ ಯಾರೋ ಕಿಡಿಗೇಡಿಯಿಂದ ಧಕ್ಕೆ ಆಗಿದ್ದನ್ನು ಗುರುತಿಸಿ ಅವನ ಮೇಲೆ ಕಾನೂನು ಕ್ರಮ ಜರುಗಿಸಿ ತಕ್ಕ ಶಿಕ್ಷೆ ಕೊಡಬೇಕು ಮತ್ತು ಶಾಂತಿ ಧಕ್ಕೆ ಬರದಂತೆ ಗ್ರಾಮದ ಸಮಸ್ತ ಹಿರಿಯರೊಂದಿಗೆ ಚರ್ಚಿಸಿ ಮೂರ್ತಿಯನ್ನು ಮರು ಪ್ರತಿಷ್ಠಾಪಿಸಬೇಕು. ಈ ಸಂದರ್ಭದಲ್ಲಿ ಶಾಂತಿ ಕಾಪಾಡಿದ್ದಕ್ಕಾಗಿ ಸಮಸ್ತ ರೈತ ಕುಲ ಬಾಂಧವರು, ಪೊಲೀಸ್ ಇಲಾಖೆ ಹಾಗೂ ಅಳಗವಾಡಿ ಗ್ರಾಮದ ಸಮಸ್ತ ಜನತೆಗೂ ಕೇಂದ್ರ ಹೋರಾಟ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಈ ವಿಷಯವಾಗಿ ಯಾವುದೇ ಪ್ರಚೋದನೆ ಹೇಳಿಕೆ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಯಲ್ಲಪ್ಪ ದಾಡಿ, ಎಸ್.ಬಿ. ಭಾಯಿ ಪಾಟೀಲ್, ಮಲ್ಲೇಶ್ ಉಪ್ಪಾರ್, ಶಿವಪ್ಪ ಸಂಗಳ್, ಸಿದ್ದಲಿಂಗಪ್ಪ ಹಳ್ಳದ್, ಬಸವನಗೌಡ ಹುಣಸಿಕಟ್ಟೆ, ಗೋವಿಂದ ರೆಡ್ಡಿ ಮೊರಬತ್, ಮುರುಗೆಪ್ಪ ಪಲ್ಲೇರ್, ಗಂಗಪ್ಪ ಸಂಗಟಿ, ಬಸಪ್ಪ ಬಳ್ಳೊಳಿ, ಕರಿಯಪ್ಪ ತಳವಾರ್, ಮಲ್ಲಪ್ಪ ಬಸವಗೊಂಡನರ್, ಸಂಗಪ್ಪ ನಿಡವಣಿ, ರವಿ ತೋಟದ್, ಇನ್ನೂ ಅನೇಕ ರೈತ ಹೋರಾಟಗಾರರು ಉಪಸ್ಥಿತರಿದ್ದರು. ವರದಿಗಾರರು ದುರ್ಗೇಶ್ ಎಂ ಬೈರನೂರ್, ಆರ್ಫೆ ನ್ಯೂಸ್, ಗದಗ. ಆ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆಯವರು ಕಸ್ಟಡಿ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಶಾಂತ ವಾತಾವರಣ ಮಾಡಿ ಅಲ್ಲಿ ಆ ಮೂರ್ತಿ ಕುಣಿಸಲಿಕ್ಕೆ ಅವರು ಶಾಂತತೆಯಿಂದ ಮಾಡಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದ ತಿಳಿಸಿ ಮುಂದಿನದಾಗಿ ಈ ಮನವಿ ಪತ್ರವನ್ನು ಮಾನ್ಯ ಸಾಹೇಬರು ಸ್ವೀಕರಿಸಬೇಕು.